ನಿಮ್ ಫೋನಿಂದ ನಮ್ಮ ಅಪ್ಪಂಗೆ ಒಂದು ಫೋನ್ ಮಾಡ್ಲಾ? ನಂಬರ್ ನೆನಪಿಲ್ಲ ಅಂತ ಹೇಳ್ದೆ. ಈಗ ನೆನಪಾಯ್ತು. ನಿಜವಾಗ್ಲು? ನಿಜವಾಗ್ಲು. One second. Ready, sir. Phone switch off ಮಾಡಿ sir. The number you're calling is switched off right now. The number you're calling is switched off right now. ನೋಡಿ, ಯಾಕೋ? ಅಪ್ಪನ ಫೋನಿಗೆ ಕನೆಕ್ಟ್ ಆಗ್ತಾ ಇಲ್ಲ. ನಂಬರ್ ಕರೆಕ್ಟಾಗಿ ಡಯಲ್ ಮಾಡಿದ್ಯಾ ತಾನೆ? ಮಾಡಿದ್ದೀನಿ. ನನ್ನ ಅಪ್ಪನ ಯಾವ ವಿಷಯನೂ ಮರೆಯಲ್ಲ. ನಮ್ಮಪ್ಪ ತುಂಬಾ ಒಳ್ಳೆಯವರು. ಮೈ ಪಪ್ಪ ಇಸ್ ದಿ ಬೆಸ್ಟ್. ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ಅಂಕಲ್. ದುಡ್ಡಿನ ಗಂಟೆ ದುಡ್ಕೊಂಡಿದ್ಯಾ? ಅವನ ಸಿಗೋದು ಬರೀ ದುಡ್ಡು 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 ದುಡ್ಡು. ನಿನ್ನ ನಡತೆ ನೋಡಿದ್ರೆ ಆ ಮಗು ನಂದೇನ ನನಗೆ ಅನುಮಾನ ಆಗ್ತಾ ಇದೆ. ಕಾರ್ಟೂನ್ ನೋಡ್ತೀಯಾ? ವಾಲ್ಯೂಮ್ ಜೋರಾಗಿ ಕೊಡಬಾರ್ದು. ಅಮ್ಮ ಮಲ್ಕೊಂಡಿದ್ದಾರಲ್ವಾ, ಅದಕ್ಕೆನಾ? ನೀ ಕೂತ್ಕೊಂಡು ನೋಡ್ತಾ ಇರು, ನಾನು ಬಂದೆ. ಆರ್ತಿ ಅವರೇ, ನೀವು ಈ ಮೆಸೇಜ್ ನೋಡ್ತಿದ್ರೆ ಅಥವಾ ಕೇಳಿಸ್ಕೊಳ್ತಿದ್ರೆ ನಾನು ನಿಮ್ಮ ಹತ್ರ ಹೇಳೋದಿಷ್ಟೇ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ನಿಮಗೆ ತುಂಬಾ ನೋವು ಕೊಟ್ಟಿದ್ದೀನಿ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡಿಲ್ಲ. ಆದ್ರೆ ಈಗ ನಾನು ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಆರ್ತಿ ಅವರೇ. ನೀವು ಪ್ರೆಗ್ನೆಂಟು ಅನ್ನೋದು ನನಗೆ ಗೊತ್ತಾಗಿದೆ. ನೀವು ನಮ್ಮ ಮಗುಗೆ ತಾಯಿ ಆಗ್ತಿದ್ದೀರಾ. ಪ್ಲೀಸ್ ಆರ್ತಿ ಅವರೇ, ಪ್ಲೀಸ್ ಮನೆಗೆ ಬನ್ನಿ. ಈಗ ನನಗೆ ಅರ್ಥ ಆಗಿದೆ ಆರ್ತಿ ಅವರೇ. ನಾನು ಮಾಡಿದ ತಪ್ಪಿಗೆ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ ಆರ್ತಿ ಅವರೇ. ಸಾಕ್ಷಿ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾಳೆ. ನನಗೆ ಗೊತ್ತು ಆದಿತ್ಯನು ನನ್ನನ್ನು ತುಂಬಾ ಮಿಸ್ ಮಾಡ್ಕೊಂತಿರ್ತಾನೆ ಅಂತ. ಪ್ಲೀಸ್ ಆರ್ತಿ ಅವರೇ, ನಾನು ಮಾಡಿದ ತಪ್ಪಿಗೆ ನನ್ನ ಮಕ್ಳಿಗೆ ಶಿಕ್ಷೆ ಕೊಡ್ಬೇಡಿ.
ಆದಿತ್ಯಂಗೆ ಕರ್ಕೊಂಡು ಮನೆಗೆ ವಾಪಸ್ ಬನ್ನಿ ಪ್ಲೀಸ್. ನನಗೂ ಆದಿತ್ಯ ಬಿಟ್ಟಿರಕ್ಕಾಗಲ್ಲ ಆರ್ತಿ ಅವರೇ. ನೀವು ಒಂದು ಫೋನ್ ಮಾಡಿ, ನೀವು ಎಲ್ಲೇ ಇದ್ರು ನಾನು ಅಲ್ಲಿಗೆ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಆರ್ತಿ ಅವರೇ. ಈಗ ಯಾರೇ ನನ್ನನ್ನ ಟಿವಿಲಿ ನೋಡ್ತಿದ್ರು, ನಿಮಗ್ ಕೈ ಮುಗಿದ್ ಕೇಳ್ಕೊತೀನಿ, ನೀವೇನಾದ್ರೂ ನನ್ನ ಹೆಂಡತಿ ಮಗನ ನೋಡಿದ್ರೆ ದಯವಿಟ್ಟು ನನಗೆ ಫೋನ್ ಮಾಡಿ ತಿಳಿಸಿ. ನನ್ನ ಹೆಂಡತಿ ಹೆಸರು ಆರ್ತಿ. ಅವ್ರ ಹೈಟು 5.6. ನನ್ನ ಮಗನ ಹೆಸರು ಆದಿತ್ಯ. ಥ್ಯಾಂಕ್ ಯು. ನಿಮ್ಮ ಹೆಂಡ್ತಿನ ಕಾಪಾಡ್ಕೊಳ್ಳಿ. ಹೆಂಡ್ತಿನ ಕಳ್ಕೊಳ್ಳೋ ದುಃಖ ಏನು ಅಂತ ನನಗೂ ಚೆನ್ನಾಗಿ ಅರ್ಥ ಆಗತ್ತೆ. ತಗೊಳ್ಳಿ, ಇದರಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ. ನಿಮ್ಗೆ ಏನೇ ಸಹಾಯ ಬೇಕಂದ್ರೂ ನಿಶ್ಚಿಂತೆಯಿಂದ ಫೋನ್ ಮಾಡಿ. Papa, I love you. ನಾನು ಬಿಟ್ಟಲ್ಲಿ ಹೋಗ್ಬಿಡಿ. I love you. ಲವ್ ಯು ಟು ಪುಟ್ಟ. ಆರ್ತಿ ಯಾವತ್ತೂ ಶಶಾಂಕನ್ ಜೊತೆ ಹೋಗಲ್ಲ. ಅವಳು ಯಾವತ್ತೂ ಅವನ್ನ ಕ್ಷಮಿಸೋದು ಇಲ್ಲ. ಅವಳು ಬೇಕಾದ್ರೆ ತನ್ನ ಪ್ರಾಣ ಬಿಡ್ತಾಳೆ, ಇಲ್ಲ ಯಾವ್ದಾದ್ರೂ ಆಶ್ರಮ ಸೇರ್ಕೋತಾಳೆ. ಶಶಾಂಕನ ನೆರಳು ಆದಿತ್ಯನ ಮೇಲೆ ಬೀಳೋಕ್ಕೂ ಬಿಡಲ್ಲ ಅವಳು. ಆದಿತ್ಯ ಶಶಾಂಕನ ಮಗ ಅನ್ನೋದನ್ನ ನೀನ್ ಮರಿತಾ ಇದೀಯಾ? ಶಶಾಂಕನಿಗೂ ಆದಿತ್ಯನಿಗೂ ಯಾವುದೇ ಸಂಬಂಧ ಇಲ್ಲ. ಆದಿತ್ಯ ಸೂರ್ಯ ಅವ್ರ ಮಗ. ನೋಡ್ತಾ ಇರಿ, ಸದ್ಯದಲ್ಲೇ ಸೂರ್ಯ ಅವರು ಅವರಿಬ್ಬರನ್ನ ಹುಡುಕಿ ಮನೆ ಕರ್ಕೊಂಡು ಬರ್ತಾರೆ. ಇವತ್ತು ಸೂರ್ಯ ಅವರ ಧ್ವನಿಯಲ್ಲಿ ಆರ್ತಿ ಆದಿತ್ಯನ ಬಗ್ಗೆ ಇದ್ದ ಚಡಪಡಿಕೆನ ನಾನು ಗಮನಿಸಿದ್ದೀನಿ. ಆದ್ರೆ ಶಶಾಂಕಲ್ಲಿ ಈ ಚಡಪಡಿಕೆನ ನಾನು ಯಾವತ್ತೂ ನೋಡೇ ಇಲ್ಲ. ಅದು ಇರೋಕ್ಕೂ ಸಾಧ್ಯ ಇಲ್ಲ. ಏನಾಯ್ತು ರಾಕಿ? ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಯಾಕೆ ಅಳ್ತಾ ಇದೆಯಾ? ರಾಕಿ ಪ್ಲೀಸ್, ಈ ಥರ ಅಳ್ಬೇಡ ಕಣೆ. ನಂಗೆ ಇದನ್ನೆಲ್ಲ ನೋಡೋದಕ್ಕಾಗೋದಿಲ್ಲ. ಪ್ಲೀಸ್. ನನ್ನ
ನನಗೆ ಗೊತ್ತು. ಶೂಟಿಂಗ್ ವಿಚಾರದಲ್ಲಿ ನನಗೂ ನಿಂಗೂ ಸ್ವಲ್ಪ ದಿವಸದಿಂದ ಜಗಳ ನಡೀತು. ಅವತ್ತು ರಾತ್ರಿ ಗೆಟೌಟ್ ಅಂದೆ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಹಾಗಂತ ಶೂಟಿಂಗ್ ಹೋದೆ ಬಿಟ್ಬಿಡಿದ್ಯಲ್ವಾ ನೀನು? ನೀನು ಈ ಶೋ ಬಿಡಬೇಡ ಅಂತ ನಿಮ್ಮ ಪ್ರೊಡ್ಯೂಸರ್ ಕೂಡ ಪದೇ ಪದೇ ಫೋನ್ ಮಾಡ್ತೇನಲ್ವಾ? ನೋಡು, ನೀನು ನಿನ್ನ ಕೆಲಸ ಮುಗಿಸೋದೇ ಆದರೆ ನನಗೇನು ಅಭ್ಯಂತರ ಇಲ್ಲ. ಆರತಿ ಅದಕ್ಕೆ ಮನೆ ಬಿಟ್ಟು ಹೋದ್ಮೇಲೆ ನನಗೆಲ್ಲ ಅರ್ಥ ಆಗ್ತಾಯಿದೆ. ಪ್ರತಿಷ್ಠೆ ಮೊಣ್ತನದಿಂದ ಸಂಬಂಧಗಳು ಹೇಗೆ ಹಾಳಾಗ್ತಿದೆ ಅಂತ, ಜೊತೆಗಿರೋದು ಎಷ್ಟು ಮುಖ್ಯ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ. ಆರತಿ ಅದಕ್ಕೆ ಸೂರ್ಯಣ್ಣ ಇದೆಲ್ಲ ತಡ್ಕೊಳ್ಳೋ ಶಕ್ತಿ ಇರ್ಬೋದು, ಆದರೆ ನನಗಿದೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣೆ. ನನ್ನ ನಂಬು ರಾಕಿ, ನಿನ್ನ ಖುಷಿಯಲ್ಲೇ ನನ್ನ ಖುಷಿ ಇರೋದು. ಭಾಸ್ಕರ್, ನಾನು ನಿಂಗೊಂದು ವಿಷಯ ಹೇಳಬೇಕು. ಹೇಳು, ಏನದು? ಅವತ್ತು ರಾತ್ರಿ ಶೂಟಿಂಗಲ್ಲಿ ತಗೋ. ಹಲೋ ಅಮ್ಮ. ಹಲೋ, ನೀವು ಅನ್ಕೊಂಡ್ರೋ ಸರಿ ಮಿಸ್ಟರ್ ಸೂರ್ಯ. ನಿಮ್ಮ ಹೆಂಡತಿ ಮಗ ಇದೇ ಊರಲ್ಲಿ ಇಲ್ಲೇ ಇದ್ದಾರೆ. ಅವರಿಬ್ಬರು ಒಂದು ಬಿಳಿ ಕಾರ್ನಲ್ಲಿ ಒಬ್ಬ ವ್ಯಕ್ತಿ ಜೊತೆ ಹೋಗಿರ್ತಾರನ್ನ ನೋಡಿದವ್ರು ಹೇಳಿದ್ದಾರೆ. ಆ ಕಾರ್ ನಂಬರ್ ಕೂಡ ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಆ ಕಾರ್ ಡಿಕ್ಕಿ ಹಿಂದೆ ಲೇಖ ಅನ್ನೋ ಒಂದು ಸ್ಟಿಕ್ಕರ್ ಇದೆ. ಸರ್, ಕಾರ್ ನಂಬರ್ ಗೊತ್ತಿದ್ರೆ ಓನರ್ ಯಾರು ಅಂತ ಕಂಡುಹಿಡಿಬೋದಲ್ವಾ ಸರ್? ನನ್ನ ಹೆಂಡತಿ ಮಗ ಸಿಗ್ತಾರಲ್ವಾ ಸರ್? ನಾವೆಲ್ಲ ಕಡೆ ವೈರ್ಲೆಸ್ ಮೆಸೇಜ್ ಫ್ಲಾಶ್ ಮಾಡಿದ್ದೀವಿ. ಕಾರ್ ಸಿಕ್ಕಿದ ತಕ್ಷಣ ನಿಮಗೆ ಫೋನ್ ಮಾಡ್ತೀವಿ. ನೀವು ಅಲ್ಲಿವರೆಗೂ ನೆಮ್ಮದಿಯಾಗಿ ಊರಿಗೆ ಹೋಗ್ಬೋದು. ಇಲ್ಲ ಸರ್, ನಾನು ನನ್ನ ಹೆಂಡತಿ ಆದಿತ್ಯನ ಕರ್ಕೊಂಡೇ ಊರಿಗೆ ವಾಪಸ್ ಹೋಗೋದು. ಅವ್ರು ಸಿಗೋವರೆಗೂ ನನಗೆ ನೆಮ್ಮದಿ ಅನ್ನೋದೇ ಇಲ್ಲ ಸರ್. ಅವಕಾಶಗಳನ್ನ ಕಳ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಅದನ್ನು ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ. ಥ್ಯಾಂಕ್ ಯು ಸರ್, ಬರ್ತೀನಿ. ಇಲ್ಲ, ನಾನು ಆರ್ತಿ ಗಂಡನಿಗೆ ಈಗಲೇ ವಿಷಯನ ಹೇಳೋದಿಲ್ಲ. ಅವಳಿಗೆ ಪ್ರಜ್ಞೆ ಬಂದಮೇಲೆ ಅವಳನ್ನ ಕೇಳಿ ವಿಷಯ ತಿಳಿಸ್ತೀನಿ. ಕಡೆ ಪಕ್ಷ ಜೀವನದಲ್ಲಿ ಆರ್ತಿನ ಕೇಳಿ ಒಂದು ಕೆಲಸನಾದರೂ ಮಾಡಿದೆ ಅಂತ ಸಮಾಧಾನ ಇರುತ್ತೆ. ಎಕ್ಸ್ಕ್ಯೂಸ್ ಮೀ. ಹೇಳಿ ಡಾಕ್ಟರ್. ಸರ್, ನಾವು ಟ್ರೀಟ್ಮೆಂಟ್ ಏನೋ ಕೊಟ್ಟಾಯ್ತು, ಆದರೆ ಇನ್ನೂ ಡೆಪಾಸಿಟ್ ಮಾಡಿಲ್ಲ. ಎಷ್ಟು ಕಟ್ಟಬೇಕು ಡೆಪಾಸಿಟು? 25,000. $25,000ನ? ಅಮೌಂಟ್ ಸ್ವಲ್ಪ ಜಾಸ್ತಿ ಆಯಿತು. ಈಗ ನನ್ನ ಹತ್ರ ಇಲ್ಲ. ಅರೇಂಜ್ ಮಾಡೋಕ್ಕೆ ಸ್ವಲ್ಪ ಸಮಯ ಕೊಡಿ. ಅದೇ ರೀತಿ ನಾನು ಹೊರಗೆ ಹೋಗಿ ಬರಬೇಕಾಗತ್ತೆ. ಅಲ್ಲಿವರೆಗೂ ಪೇಷಂಟ್ ಒಬ್ಬರನ್ನೇ ಬಿಟ್ಟು. ಪೇಷಂಟ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಸರ್. ಪೇಷಂಟ್ ನೋಡ್ಕೊಳ್ಳೋಕೆ ನಾವಿದ್ದೀವಿ. ನೀವೇನಾದರೂ ಪೇ ಮಾಡಿಲ್ಲ ಅಂದರೆ ಎನಿ ಟೈಮ್ ನಾವು ಟ್ರೀಟ್ಮೆಂಟ್ ನಿಲ್ಲಿಸಬೇಕಾಗತ್ತೆ. ಅಂಕಲ್, ಎಲ್ಲರೂ ಹೋಗ್ತಾ ಇದ್ದೀರಾ? ಹೌದು, ಯಾಕೆ? ನಂಗೆ ಹೊಟ್ಟೆ ಹಶು ಆಗ್ತದೆ. ಏನಾದರೂ ಕೊಡಿಸ್ತೀನಿ. ಅಮ್ಮನ ಒಬ್ಬರೇ ಬಿಟ್ಟು ಹೋಗೋದಾ? ಡಾಕ್ಟರ್ ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ಅವರು ಅಮ್ಮನ ನೋಡ್ಕೋತಾರೆ. ನಾವು ಹೊರಗಡೆ ಹೋಗಿ ಬರೋಣ. ಓಕೆ? ಸೂರ್ಯ, ಮನ್ಸು ಹಚ್ಕೋಬೇಡ.
ಹಸ್ಕೊಂಡು ಸುತ್ತಾಡ್ತಿದ್ಯಾ? ಅಟ್ಲೀಸ್ಟ್ ಹಾಲಾದ್ರೂ ಕುಡಿಯೋ. ನೀನು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ಯಾ, ಟಿವಿಗೆ ಮೆಸೇಜ್ ಕೊಟ್ಟಿದ್ಯಾ, ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ಯಾ. ಆದಿತ್ಯ ಆರ್ತಿ ಸಿಕ್ಕೇ ಸಿಗ್ತಾರೆ ಕಣೋ, ತಗೋ. ಆರ್ತಿಯವರು ಆದಿತ್ಯ ಸಿಗೋವರೆಗೂ ನಾನು ನೆಮ್ಮದಿಯಿಂದ ಕೂತ್ಕೊಳ್ಳೋಕ್ಕಾಗಲ್ಲ ಅಣ್ಣ. ಬಾರೋ, ಸ್ವಲ್ಪ ಕುಡಿ, ಬಾ. ಬೇಕ್ರಿಲಿ ಕೇಕ್ ಚೆನ್ನಾಗಿರುತ್ತೆ, ಕೇಕ್ ತಿಂತ್ಯಾ? ಇಲ್ಲೇ ಇರು, ನಾನು ಕೇಕ್ ತಗೊಂಡ್ಬರ್ತೀನಿ. ಎಲ್ಲ ಸರಿ ಹೋಗುತ್ತೆ, ಸ್ವಲ್ಪನಾದ್ರೂ ಕುಡಿಯೋ, ತಗೊಳ್ಳೋ. ಒಂದ್ ನಿಮಿಷ ಹೇಳಿ ಸರ್. ಸೂರ್ಯ, ಸರ್ ನಿಮ್ಮ ಕಾರ್ ಚೆಕ್ ಮಾಡಿದೆ, 25,000 ಅಷ್ಟೇ ಬಾಳೋದು. ಸರಿ ಕೊಡಿ. ಅಣ್ಣ, ನೀವು ಮನೆಗೆ ಹೊಡಿ. ಅಲ್ಲಿ ಅಪ್ಪ ತುಂಬ ಚಿಂತೆ ಮಾಡ್ತಿರ್ತಾರೆ. ನಾನು ಆರ್ತಿಯವ್ರನ್ನ ಆದಿನ ಮನೆಗೆ ಕರ್ಕೊಂಡೇ ಬರ್ತೀನಿ. ನಾನು ಇನ್ನು ಮುಂದೆ ಯಾವ ತಪ್ಪು ಮಾಡೋದಿಲ್ಲ. ನನ್ನ ಹೆಂಡತಿ ಮಗನ ನನ್ನಿಂದ ದೂರ ಆಗೋದಕ್ಕೆ ಯಾವತ್ತೂ ಬಿಡೋದಿಲ್ಲ. ನೀನೊಬ್ಬನ್ನೇ ಬಿಟ್ಟು ಹೋಗೋದಕ್ಕೆ ನನ್ಗೆ ಮನ್ಸಾಗ್ತಿಲ್ಲ ಕಣೋ. ಅಣ್ಣ, ನೀವು ಮನೆಗೆ ಹೋಗಿ. ಅಲ್ಲಿ ಅಪ್ಪ ಭಾಸ್ಕರ ತುಂಬ ತಲೆ ಕೆಡ್ಸ್ಕೊಂಡಿರ್ತಾರೆ. ಭಾಸ್ಕರ ಎಷ್ಟು ತಲೆ ಕೆಡ್ಸ್ಕೊಂಡಿರ್ತಾನೆ ಅಂತ ನಿಮಗೆ ಗೊತ್ತಲ್ವಾ? ನೀವು ಅವನ ಜೊತೆ ಇದ್ರೆ ಸ್ವಲ್ಪ ಧೈರ್ಯನಾದರೂ ಸಿಗುತ್ತೆ ಅವನಿಗೆ. ಹೊರಡಿ ಅಣ್ಣ. ಸರಿ, ನೀನು ಹುಷಾರ್ ಕಣೋ. ಹಲೋ ಸರ್, ನಾನು ಸೂರ್ಯ ಮಾತಾಡ್ತಾ ಇರೋದು. ಸರ್, ನೀವು ಕಾರ್ ನಂಬರ್ ಏನಂತ ಹೇಳಿದ್ರಿ? 9927 ಅಲ್ವಾ ಸರ್? ಅದರಿಂದ ಲೇಖ ಅಂತ ಬರ್ತಿದೆ ಅಲ್ವಾ ಸರ್? ಆ ಕಾರ್ ಇಲ್ಲೇ ಇದೆ ಸರ್. ಸರ್ 1 ಸೆಕೆಂಡ್, ನಾನು ಮಾಡ್ತೀನಿ ಸರ್. ಹಲೋ ಸರ್, ಮೈಸೂರು ಕಡೆನೇ ಹೋಯ್ತು ಸರ್. ಕನ್ಫರ್ಮ್ ಸರ್. ಥ್ಯಾಂಕ್ ಯು ಸರ್. ಆರ್ತಿಯವರು ಆದಿತ್ಯ ಎಲ್ಲಿದ್ದಾರೋ, ಹೇಗಿದ್ದಾರೋ ನನಗೆ ಚಿಂತೆ ಆಗ್ತಿದೆ.